ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸಿಂಹರಾಶಿಯವರೇ, ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಜುಲೈ ಮಾಸದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ, ಜುಲೈ ಮಾಸದಲ್ಲಿ ಯಾವ ಗ್ರಹಗಳು ತನ್ನ ಸ್ಥಾನವನ್ನು ಬದಲಾಯಿಸಲಿವೆ, ಇದರಿಂದ ಸಿಂಹರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಸಿಂಹರಾಶಿಯವರ ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಕುಟುಂಬ, ಪ್ರೀತಿ, ಆರೋಗ್ಯ ಹೇಗಿರಲಿದೆ, ಈ ತಿಂಗಳ ನಕಾರಾತ್ಮಕ ಫಲಗಳಿಗೆ ಯಾವ ಸರಳ ಪರಿಹಾರ ಮಾಡಬೇಕು, ಈ ಎಲ್ಲಾ ಮಾಹಿತಿಗಳನ್ನು ನೀವು ಈ ವಿಡಿಯೋದಲ್ಲಿ ಸವಿವರವಾಗಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ಮಾಸವು ಸಿಂಹರಾಶಿಯವರಿಗೆ ಅದೃಷ್ಟವೋ ಅಥವಾ ದುರದೃಷ್ಟವೋ, ಏಕೆಂದ್ರೆ ಜುಲೈ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಸ್ಥಾನ ಪಲ್ಲಟವಾಗ್ತಿದೆ. ಇದರಿಂದಾಗಿ 12 ರಾಶಿಗಳಿಗೂ ಕೂಡ ಪರಿಣಾಮ ಬೀರುತ್ತೆ. ಕೆಲವು ರಾಶಿಗಳಿಗೆ ಶುಭ ಫಲಗಳು ಪಡೆದರೆ ಇನ್ನು ಕೆಲವು ರಾಶಿಗಳು ಅಶುಭ ಫಲಗಳನ್ನು ಪಡೆಯುತ್ತೆ. ಮೊದಲು ಜುಲೈ ಮಾಸದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟದ ಬಗ್ಗೆ ತಿಳಿಯೋಣ. ಜುಲೈ 5ರ ನಂತರ ಸೂರ್ಯನು ನಿಮ್ಮ ರಾಶಿಯಿಂದ 11ನೇ ಮನೆಯಾದ ಮಿಥುನ ರಾಶಿಯಲ್ಲಿರ್ತಾನೆ. ಆ ಬಳಿಕ 12ನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಇನ್ನು ಬುಧನು ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದು ನಂತರ ನಿಮ್ಮ ರಾಶಿಯಾದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಹಾಗೆಯೇ ಸುಖ ಮತ್ತು ವೈಭವದ ಕಾರಕನಾದ ಶುಕ್ರನು ಕೂಡ ತನ್ನ ಸ್ಥಾನವನ್ನು ಬದಲಾಯಿಸುವ ಮೂಲಕ ನಿಮ್ಮ ರಾಶಿಗೆ ಬಹಳ ಒಳ್ಳೆಯ ಫಲಗಳನ್ನು ನೀಡಲಿದ್ದಾನೆ. ಇನ್ನು ಶನಿದೇವನು ಕುಂಭ ರಾಶಿಯಲ್ಲಿ ವಕ್ರೀಯವಾಗಿದ್ದರೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ನೆಲೆಸಿ ನಿಮ್ಮ ಕರ್ಮ ಸ್ಥಾನವನ್ನು ವೀಕ್ಷಿಸುತ್ತಿದ್ದಾನೆ. ಈ ಗ್ರಹಗಳ ಪ್ರಕಾರ ಸಿಂಹ ರಾಶಿಯವರಿಗೆ ಜುಲೈ ಮಾಸದ ಭವಿಷ್ಯ ಹೇಗಿರಲಿದೆ? ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಕುಟುಂಬ, ಪ್ರೀತಿ, ಆರೋಗ್ಯದ ಮೇಲೆ ಗ್ರಹಗಳು ಬೀರುವ ಪ್ರಭಾವ ಹಾಗೂ ಅದಕ್ಕೆ ಮಾಡಬೇಕಾದ ಪರಿಹಾರಗಳೇನು ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ. ವಿಡಿಯೋ ಕೊನೆಯಲ್ಲಿ ಸಿಂಹರಾಶಿಯವರೇ, ನೀವು ಜುಲೈ ಮಾಸದಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಅಂದರೆ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚು ಪಡಿತೀರಿ ಅಥವಾ ಅಶುಭ ಫಲಗಳನ್ನು ಕಡಿಮೆ ಪಡಿತೀರಿ. 2026ರ ಜುಲೈ ತಿಂಗಳು 12 ರಾಶಿಗಳಲ್ಲಿ 5ನೇ ರಾಶಿಯಾದ ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿದೆ. ನಿಮ್ಮ ವ್ಯಾಪಾರ ಹಾಗೂ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಮೊದಲು ತಿಳಿಯೋಣ ಬನ್ನಿ. ಸಿಂಹರಾಶಿಯವರಿಗೆ ಜುಲೈ ತಿಂಗಳ ಆರಂಭದಲ್ಲಿ ಹಳೆಯ ಬಾಕಿ ಹಣ ಕೈ ಸೇರಲಿದೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆ ಮಾಡಲು ನಿಮಗೆ ಜುಲೈ ತಿಂಗಳ ಮೊದಲಾರ್ಧ, ಅಂದರೆ ಜುಲೈ ತಿಂಗಳ ಮೊದಲ 2 ವಾರಗಳು ಅತ್ಯಂತ ಸೂಕ್ತ ಎಂದು ಪರಿಗಣಿಸಲಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರುವವರು ಸ್ವಲ್ಪ ಜಾಗರೂಕತೆ ಅಗತ್ಯವಿದೆ. ಆದರೂ ತಿಂಗಳ ಕೊನೆಯ ವಾರದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. 12ನೇ ಮನೆಯ ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಐಷಾರಾಮಿ ವಸ್ತುಗಳ ಮೇಲೆ ನೀವು ವ್ಯಯ ಮಾಡುವ ಸೂಚನೆ ಇದೆ. ಇನ್ನು ಉದ್ಯೋಗಿಗಳಿಗೆ ಜುಲೈ ತಿಂಗಳು ಅತ್ಯಂತ ಮಹತ್ವದ್ದಾಗಿದೆ. ಸಿಂಹರಾಶಿಯವರಿಗೆ ಜುಲೈ ತಿಂಗಳ ಮೊದಲಾರ್ಧ, ಅಂದರೆ ಮೊದಲ 15 ದಿನಗಳು ಅತ್ಯಂತ ಅದ್ಭುತವಾಗಿರಲಿದೆ. 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವಿರೋದ್ರಿಂದ ಕೆಲಸದ ಸ್ಥಳದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಈ ಶುಭ ಗ್ರಹದ ಪ್ರಭಾವದಿಂದಾಗಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡಿತೀರಿ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳಿವೆ. ಜುಲೈ 15ರ ನಂತರ ಸೂರ್ಯನು 12ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಜಾಗರೂಕವಾಗಿರಲು ಶಿಫಾರಸು ಮಾಡ್ತೇವೆ. ಆದರೆ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಸುದ್ದಿ ಸಿಗಲಿದೆ, ಅಂದ್ರೆ ಜೂನ್ 15ರ ನಂತರ. ಸಿಂಹರಾಶಿಯವರೇ, ಇನ್ನು ನಿಮ್ಮ ಕುಟುಂಬ ಜೀವನವು ಈ ತಿಂಗಳು ಸಾಧಾರಣವಾಗಿರಲಿದೆ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಕಠಿಣವಾದ ಮಾತುಗಳನ್ನು ಆಡುವ ಪರಿಸ್ಥಿತಿ ಎದುರಾಗಬಹುದು. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ. ಜೊತೆಗೆ ತಂದೆಯವರ ಆರೋಗ್ಯ ಕೆಡಬಹುದು. ಹಾಗಾಗಿ ಅವರ ಆರೋಗ್ಯದ ಮೇಲೆ ಗಮನ ಹರಿಸಿ. ತಿಂಗಳ ಮಧ್ಯಭಾಗದಲ್ಲಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮಂಗಳಕರ ಆಚರಣೆಗಳು ನಡೆಯುವ ಸಾಧ್ಯತೆ ಇದೆ. ಇದರಿಂದ ನೀವು ಖುಷಿಯಾಗಿರ್ತೀರಿ. ಇನ್ನು ನಿಮ್ಮ ವೈವಾಹಿಕ ಜೀವನವು ಜುಲೈ ಮಾಸದಲ್ಲಿ ರೋಮಾಂಚನಕಾರಿಯಾಗಿರಲಿದೆ. ಶುಕ್ರ ಮತ್ತು ಬುಧನ ಅನುಗ್ರಹದಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೀತೀರಿ. ಇನ್ನು ಪ್ರೇಮಿಗಳಿಗೂ ಈ ಮಾಸವು ಅದ್ಭುತವಾಗಿದೆ. ಆದರೂ ಕೂಡ ಸಪ್ತಮ ಶನಿಯ ಪ್ರಭಾವದಿಂದಾಗಿ ವಿವಾಹಿತ ದಂಪತಿಗಳ ನಡುವೆ ಕೆಲವು ಸಣ್ಣ ಪುಟ್ಟ ಜಗಳಗಳು ಬರಬಹುದು. ಈಗ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಯೋಣವಾ?
ಸಿಂಹರಾಶಿಯವರೇ, ನಿಮ್ಮ ಆರೋಗ್ಯದ ಬಗ್ಗೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಹೆಚ್ಚು ಜಾಗರೂಕವಾಗಿರಬೇಕು. ಏಕೆಂದರೆ ಸೂರ್ಯನು 12ನೇ ಮನೆಗೆ ಪ್ರವೇಶಿಸಿದಾಗ ಕಣ್ಣಿನ ಸಮಸ್ಯೆಗಳು, ನಿದ್ರಾಹೀನತೆ ಅಥವಾ ಅತಿಯಾದ ಆಯಾಸ ಕಾಡಬಹುದು. ಇದರ ಜೊತೆಗೆ ಒತ್ತಡ, ಮಾನಸಿಕ ಉದ್ವೇಗ ಅಥವಾ ತಲೆನೋವು ಅನುಭವಿಸಬಹುದು. ಪೌಷ್ಟಿಕ ಆಹಾರ ಸೇವಿಸಿ, ಇಲ್ಲವಾದರೆ ಅಜೀರ್ಣ ಸಮಸ್ಯೆ ಕಾಡಬಹುದು. ನಿಮ್ಮ ಯಶಸ್ಸನ್ನು ವೃದ್ಧಿಸಿಕೊಳ್ಳಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಹೀಗಿವೆ ನೋಡಿ. ಸಿಂಹ ರಾಶಿಯವರಿಗೆ ಸೂರ್ಯ ಗ್ರಹ ಅಧಿಪತಿಯಾಗಿರೋದ್ರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವನಿಗೆ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿನಿತ್ಯ ಬೆಳಿಗ್ಗೆ ಕನಿಷ್ಠ 21 ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಭಾನುವಾರದ ದಿನದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದರಿಂದ ಉದ್ಯೋಗ, ವ್ಯಾಪಾರದಲ್ಲಿ ಏಳಿಗೆ ಹೊಂದಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಹ ರಾಶಿಯವರ ಜುಲೈ ತಿಂಗಳ ಭವಿಷ್ಯವನ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.